ಬಿಹಾರ ಗೆಲುವು ಕಾರ್ಯಕರ್ತರಿಂದ ವಿಜಯೋತ್ಸವ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ರವಿಕುಮಾರ್, ಕೆಎಂ ಮುನಿಯಪ್ಪ, ತಮ್ಮಯ್ಯ, ಮುನಿಕೃಷ್ಣಪ್ಪ, ನಂಜೇಗೌಡ ನೇತೃತ್ವದಲ್ಲಿ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ಸ್ಟಾಪ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆಯನ್ನ ಮಾಡಿದರು. ವರದಿ ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ, ಪ್ರಜಾಪವರ್ ನ್ಯೂಸ್. ಮಾನ್ಯ ರಾಹುಲ್ ಗಾಂಧಿ ಅವರು, ತೇಜಸ್ವಿ ಅವರು, ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಪಕ್ಕದ ರಾಜ್ಯದಂತ ಸ್ಟಾಲಿನ್ ಅವರು, ಮತ್ತೆ ನಮ್ಮ ಪಕ್ಕದ ರಾಜ್ಯದಂತ ತೆಲಂಗಾಣ ರೇವಂತ್ ರೆಡ್ಡಿ ಅವರು, ಇಷ್ಟು ಜನ ಹೋಗಿ ಬಿಜೆಪಿಯ ವಿರುದ್ಧವಾಗಿ, ಜೆಡಿಯು ಪಕ್ಷದ ವಿರುದ್ಧವಾಗಿ ವೋಟ್ ಕೊಡ್ರಿ ಅಂತೇಳಿ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಇವತ್ತು ಅಲ್ಲಿನ ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಏನು ಕಳೆದ ಬಾರಿಗಿಂತ ಸುಮಾರು 70ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಇವತ್ತು ಕೊಟ್ಟು 190ಕ್ಕೂ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಏನು ಅಪಪ್ರಚಾರ ಮಾಡ್ತಿದ್ರು, ವೋಟ್ ಚೋರಿ ಅಂತ ಏನು ಮಾಡ್ತಿದ್ರು, ಇವ್ರಿಗೂ ಉತ್ತರ ಕೊಟ್ಟಿದ್ದಾರೆ. ಸಂವಿಧಾನ ಪುಸ್ತಕ ಇಟ್ಕೊಂಡು ಇಡೀ ದೇಶ ಏನು ತಿರುಗ್ತಾ ಇದ್ರು, ಅವ್ರಿಗೂ ಸಹ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ಏನು ದಿಕ್ತಪ್ಸ ಕೆಲಸ ಮಾಡ್ತಿದ್ರು ಕಾಂಗ್ರೆಸ್ನವರು ಮತ್ತು ಮೈತ್ರಿಕೂಟ, ಅವ್ರಿಗೆ ಸರಿಯಾದ ಉತ್ತರ ಇವತ್ತು ಬಿಹಾರದಲ್ಲಿ ಕೊಟ್ಟಿದ್ದಾರೆ. ಈ ಮುಖಾಂತರ ಈ ದೇಶದಲ್ಲಿ ಸಮರ್ಥವಾದ ನಾಯಕ ಪಕ್ಷ ಬಿಜೆಪಿ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಅಂತೇಳಿ ಇವತ್ತು ಸಾಬೀತಾಗಿದೆ. ಈ ದೇಶಕ್ಕೆ ಪ್ರಬಲವಾದಂಥ ಪ್ರಧಾನಮಂತ್ರಿ ಯಾರು ಅಂತಂದರೆ ಮೋದಿಯವರೇ ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪಕ್ಷ ಈ ದೇಶವನ್ನು ರಕ್ಷಣೆ ಮಾಡೋಕ್ಕೆ, ಈ ದೇಶವನ್ನು ಆಚಾರ ವಿಚಾರಗಳನ್ನು, ಒಂದು ಧಾರ್ಮಿಕ ವಿಚಾರಗಳನ್ನು ಕಾಪಾಡೋದ್ರಲ್ಲಿ ಬಿಜೆಪಿ ಬಿಟ್ಟರೆ, ಮೋದಿಯವರು ಬಿಟ್ಟರೆ ಇನ್ಯಾರು ಇಲ್ಲ ಅನ್ನೋದು ಮುಖಾಂತರ ಇವತ್ತು ಸರಿಯಾದ ಉತ್ತರ ಮಹಾಗಠಬಂಧನ್ಗೆ ಕೊಟ್ಟಿದೆ. ಇವತ್ತು ದೇಶ, ಭಾರತ ದೇಶ ಎಂತೆಂಥ ಆಂತರಿಕ ಶಕ್ತಿಗಳ ವಿರುದ್ಧವಾಗಿ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಮತ್ತು ಈ ದೇಶದಲ್ಲಿ ಏನು ಒಂದು ಭಯೋತ್ಪಾದನೆ ಏನು ಮಾಡಬೇಕು ಅಂತ ಹೊರಟಿದ್ದಾರೆ, ಅವ್ರಿಗೂ ಸಹ ಸರಿಯಾದ ಉತ್ತರ ಇವತ್ತು ವೋಟ್ ಕೊಡೋದ್ರ ಮುಖಾಂತರ ಮೋದಿಯವರು ಕೈ ಬಲಪಡಿಸಿದ್ದಾರೆ. ಪ್ರಪಂಚಕ್ಕೆ ಮೋದಿಯವರು ಇನ್ನೂ ಸಮರ್ಥವಾದ ನಾಯಕ ಅನ್ನೋದ್ರ ಮುಖಾಂತರ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಾವು ದೇವನಹಳ್ಳಿ ತಾಲೂಕಲ್ಲಿ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಯವರು ಮತ್ತು ಮಾಧ್ಯಮ ಮಿತ್ರರು, ನಮ್ಮ ಅನೇಕ ಮಾಧ್ಯಮ ಪ್ರಕಾಶದವರು, ನಮ್ಮ ಎಲ್ಲ ಮುಖಂಡರು ಮತ್ತು ಇಂಡಿಯಾ ಎಲ್ಲರೂ ಸೇರಿ ಇವತ್ತು ಏನು ಸ್ವದೇಶಿ ವಸ್ತುಗಳನ್ನೇ ಕೊಂಡ್ಕೊಳ್ಬೇಕು. ಏನು ಇವತ್ತು ಬಿಹಾರ ಚುನಾವಣೆಯಲ್ಲಿ ನಾವು ಇವತ್ತು ಗೆದ್ದಿದ್ದೇವೆ, ಆ ಸಂಭ್ರಮವನ್ನು ಕರ್ನಾಟಕ ಜಿಲ್ಲೆಯಾದ್ಯಂತ ನಮ್ಮ ಬೆಂಗಳೂರು ಗ್ರಾಮಾಂತರಾದ್ಯಂತ ಎಲ್ಲ ಕಡೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಂತೋಷದಿಂದ ಇವತ್ತು ಪಟಾಕಿ ಮತ್ತು ಸಿಹಿ ಹಂಚುವ ಮೂಲಕ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ತಾಲೂಕಲ್ಲಿ ವಿಜಯಪುರದಲ್ಲಿ ಆಚರಣೆ ಮಾಡ್ತೇವೆ, ಚಪ್ರದಲ್ಲಿ ಮಾಡ್ತಾರೆ, ಕುಂದಾಳದಲ್ಲಿ ಮಾಡ್ತಾರೆ. ಇವತ್ತು ನಮ್ಮ ದೇವನಹಳ್ಳಿ ಟೌನ್ನಲ್ಲಿ ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತು ಬಿಹಾರದ ಚುನಾವಣೆಯ ಸಂಭ್ರಮಾಚರಣೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡ್ತೇವೆ. ನಮ್ಮ ಸ್ನೇಹಿತರು ಹೇಳಿದಂಗೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇದೊಂದು ಪಾಠ. ಇವತ್ತು ಬಿಹಾರ ಚುನಾವಣೆ ಕರ್ನಾಟಕಕ್ಕೆ ದುಶ್ಚೂಚಿ ಅಲ್ಲದೆ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಒಂದು ದುಶ್ಚೂಚಿ ಆಗ್ತದೆ. ಇವತ್ತು ನಾವು ಯಾವುದೇ ಎಲೆಕ್ಷನ್ ಮಾಡಬೇಕಾದ್ರೆ ಮೈತ್ರಿಕೂಟ, ಇವತ್ತು ನಮ್ಮ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಇರ್ಬೋದು, ದೇವೇಗೌಡರು ಇರ್ಬೋದು, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರಿರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಅದೇ ರೀತಿ ನಮ್ಮ ಪುರಸಭೆಯಲ್ಲಿ ಇವತ್ತು ವಿಜಯಪುರ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಎರಡೂ ಪುರಸಭೆಯಲ್ಲಿ ನಾವು ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ. ಈ ಕಾಂಗ್ರೆಸ್ಸನ್ನು ಮುಕ್ತವಾಗಿ ಮಾಡ್ತಾರೆ. ಈಗಾಗಲೇ ಮುಕ್ತ ಭಾರತವನ್ನು ಕಾಂಗ್ರೆಸ್ಸನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ದೇವನಹಳ್ಳಿಯಲ್ಲೂ ಸಹ ಇವತ್ತು ಹಿರಿಯ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲವನ್ನು NDA ಅಭ್ಯರ್ಥಿಗಳು ನಾವು ಗೆಲ್ತೀರಿ ಅಂತೇಳಿ ಇದಕ್ಕೆ ಸಾಕ್ಷಿ ನಮ್ಮ ಬಿಹಾರ ಚುನಾವಣೆ ಅಂತ ಹೇಳಿ ನಾನು ಜೈ ಹಿಂದ್, ಜೈ ಭಾರತ, ಜೈ ಬಿಜೆಪಿ. ಯಾಕೆಂದರೆ ಬಿಹಾರನ ಜಂಗಲ್ ರಾಜ್ಯ ಅಂತ ಕರೀತಾ ಇದ್ರು, ಆದರೆ ಅದು ಇಡೀ ವಿಶ್ವದಲ್ಲೇ ಯಾವ ರೀತಿ ಮುಂದುವರಿತಾ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ನಿದರ್ಶನ ನಮ್ಮ NDA ಸರ್ಕಾರ. NDA ಸರ್ಕಾರ ಈ ದಿವಸ ಏನು ಅಭಿವೃದ್ಧಿ ಮಾಡ್ತಾ ಇದೆ, ಅಲ್ಲಿನ ಜನಗಳು ಉತ್ತರ ಕೊಡ್ತಾ ಇದ್ದಾರೆ. ಏನಕ್ಕೆ ಉತ್ತರ ಕೊಡ್ತಾ ಇದ್ದಾರೆ? ಅಭಿವೃದ್ಧಿಗೋಸ್ಕರ ಉತ್ತರ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ಆಮಿಷಗಳಿಗೆ, ಆಸೆಗಳಿಗೆ ಅವಕಾಶ ಇಲ್ಲ ನಮ್ಮಲ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬ ಜನರು ಸಹ ನಮ್ಮ ದೇಶ ಮುಂದುವರಿಬೇಕು, ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ದಿವಸ ವಾಶೌಟ್ ಮಾಡಿದ್ದಾರೆ. ವಿರೋಧ ಪಕ್ಷಗಳನ್ನ ವಾಶೌಟ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಜನಗಳೇ, ದಯವಿಟ್ಟು ಇನ್ನು ಮುಂದಕ್ಕೆ ಭಾರತ ವಿಶ್ವ ಗುರು ಆಗೋದ್ರಲ್ಲಿ ಅನುಮಾನವೇ ಇಲ್ಲ.
ಇಡೀ ಭಾರತ ದೇಶದ ಎಲ್ಲ ನಾಗರಿಕರು ಸಹ ಡೆವಲಪ್ಮೆಂಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ದಿವಸ ವಿಜಯೋತ್ಸವನ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಕೇಂದ್ರದಲ್ಲಿ ಆಚರಣೆ ಮಾಡ್ತಾ ಇದ್ರೆ ಈ ಒಂದು ಫಲಿತಾಂಶ ಭಾರಿ ಜಿದ್ದಾಜಿದ್ದಿನ ಹಂತದಲ್ಲಿದ್ದಂಥ ಬಿಹಾರ ಚುನಾವಣೆಯಲ್ಲಿ ಮಹಾನ್ ಘಟಾನುಘಟಿಗಳು ಎರಡೂ ಪಕ್ಷಗಳಿಂದ ತುಂಬ ಪ್ರಚಾರ ಮಾಡಿದರು. ಆದರೆ ಆ ಜನಬೆಂಬಲ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಹಾಗೂ JDU ಪಕ್ಷದ ನಿತೀಶ್ ಕುಮಾರ್ ಅವರ ಅಭಿವೃದ್ಧಿಗೆ ಬೆಲೆ ಕೊಟ್ಟು ಇವತ್ತು ಬಿಹಾರನ ವಾಶೌಟ್ ಮಾಡಿದ್ದಾರೆ. ಜನಬೆಂಬಲದ ಮುಂದೆ ಯಾವುದೇ ಪ್ರಚಾರ ಏನು ನಡೆಯಲ್ಲ ಅನ್ನೋದಕ್ಕೆ ಇದೊಂದು ಮಾರ್ಗಸೂಚಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ JDS ಹಾಗೂ BJP ಪಕ್ಷಗಳು ಮುಂದಿನ ಸ್ಥಳೀಯ ಸಂಸ್ಥೆಗಳು ಹಾಗೂ ಮುಂದಿನ ಚುನಾವಣೆಗಳಲ್ಲಿ ಒಂದಾಗಿ ಬಂದರೆ ಅವ್ರಿಗೆ ಯಾರೂ ಎದುರಿರಲ್ಲ ಅಂತ ಈ ಒಂದು ಚುನಾವಣೆ ಸಾಕ್ಷಿ ಅಂತ